ತೃಣಾವರ್ತ ಅನ್ನುವ ಶಬ್ದಕ್ಕೇನು ಸಂಬಂಧ ಗೊತ್ತಾಗೋಲ್ಲ. ಅದಕ್ಕೆ ತೃಣೀಕೃತ ತೃಣಾವರ್ತ ಅಂತ ಅಲ್ಲಿ ಹೇಳಿದ್ರು. ಅಂದರೆ ತೃಣದಂತೆ ಆದ ಅವನು, ತೃಣದಂತೆ ಆವೃತ್ತಿ ಅವನು ಸುತ್ತಾ ಇದ್ದಾನೆ, ಆದರೆ ಮುಂದೆ ಅವನು ತೃಣದಂತೆ ಆಗ್ತಾನೆ ಅನ್ನುವ ಬಗ್ಗೆ ಅವನಿಗೆ ಕಲ್ಪನೆ ಇಲ್ಲ. ಅಂತಹ ಈ ತೃಣಾವರ್ತ ಅನ್ನುವ ಹಾಸ್ಯ ಪ್ರಜ್ಞೆಯಲ್ಲಿದೆ. ತೃಣೀಕೃತ ತೃಣಾವರ್ತ ಅಂತ ನಿರೂಪಣೆ. ಅಥವಾ ಒಂದು ಹುಲ್ಲನ್ನೂ ಬಿಡಲ್ಲ, ಆ ರೀತಿ ಆ ಗಾಳಿ ಸುತ್ತಿ ಸುತ್ತಿ ಎತ್ಕೊಂಡು ಹೋಗುತ್ತೆ. ಇನ್ನು ಈ ಕೃಷ್ಣನನ್ನು ಎತ್ಕೊಂಡು ಹೋಗಲ್ವೇ, ಅವನು ಚಿಕ್ಕ ವಸ್ತು ಅನ್ನುವ ಭಾವನೆ, ಮಗು ಅಲ್ವಾ, ಆದ್ದರಿಂದ ಮಗುವನ್ನು ಎತ್ಕೊಂಡು ಹೋಗ್ಬೋದು ಅನ್ನುವ ದೃಷ್ಟಿಯಲ್ಲಿ ತೃಣಾವರ್ತ ಅನ್ನುವ ಶಬ್ದದ ಬಳಕೆಯನ್ನು ಮಾಡ್ತೇವೆ. ಇಲ್ಲಿ ಚಕ್ರವಾತ ಅನ್ನುವ ಶಬ್ದ, ಅದಕ್ಕೋಸ್ಕರನೇ ರಾಯರು ಈ ತಮ್ಮ ತಾತ್ಪರ್ಯಣೀಯ ಭಾವಸಂಗ್ರಹ ಇನ್ನೊಂದು ಕೃತಿ ಹಾಗೂ ಈ ಕೃಷ್ಣ ಚಾರಿತ್ರ ಮಂಜರಿಯ ಕೃತಿಯಲ್ಲಿ ಒಮ್ಮೆ ಚಕ್ರವಾತ ಅಂತ ಕರೀತಾರೆ ಆ ಅಸುರನಿಗೆ, ಇನ್ನೊಮ್ಮೆ ತೃಣಾವರ್ತ ಅಂತ ಕರೀತಾರೆ. ಯಾಕೆ ಎರಡೆರಡು ಶಬ್ದ ಪ್ರಯೋಗ ಮಾಡ್ತಾರೆ ಅಂದರೆ, ಒಂದು ಕಡೆ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ನೆನಪಾಗಬೇಕು, ಈ ಕಡೆ ಭಾಗವತ ನೆನಪಾಗಬೇಕು, ಮತ್ತೆ ಭಾಗವತದಲ್ಲೂ ಚಕ್ರವಾತ ತೃಣಾವರ್ತ ಅನ್ನೋ ಎರಡೂ ಶಬ್ದ ಬಳಸ್ತಾ ಹೋಗ್ತಾರೆ, ಅಲ್ಲಲ್ಲೇ ಒಂದೊಂದ್ಸರಿ ಶಬ್ದ, ಇದೂ ನೆನಪಾಗಬೇಕು. ಈ ಎಲ್ಲ ದೃಷ್ಟಿಯಲ್ಲಿ ರಾಯರ ಒಂದೊಂದು ಪದಗಳು ಕೂಡ ಇರುತ್ತೆ. ತೃಣಾವರ್ತ ಅನ್ನೋದ್ರ ಬದಲು ಇನ್ನೇನೋ ವಾತಪುತ್ರ ಅಂತ ಹೇಳ್ಬೋದಿತ್ತು, ಏನೋ ಬೇರೆ ಹೇಳ್ಬೋದಿತ್ತಲ್ಲ. ಸಂಸ್ಕೃತದಲ್ಲಿ ಬೇಕಾದಷ್ಟು ಶಬ್ದ ಇದೆ, ಅದು ಕೂಡ ಶ್ಲೋಕ ಮಾಡಬೇಕಾದ್ರೆ ಬೇಕಾದಷ್ಟು ಶಬ್ದ ಹೇಳಿ ಅವರ ಪಾಂಡಿತ್ಯ ಪ್ರದರ್ಶನ ಮಾಡ್ಬೋದಿತ್ತು. ಆದರೆ ಅದು ಯಾವುದು ಮಾಡಲಿಲ್ಲ. ಅಲ್ಲೇನು ಹೇಳಿದ್ದಾರೆ ಅದನ್ನೇ ನೆನಪು ಮಾಡ್ಲಿಕ್ಕೋಸ್ಕರನೇ ಅವರು ಅಲ್ಲಲ್ಲಿ ಅದದೇ ಪದಗಳನ್ನು ಹಾಕಿ ಹೋಗ್ತಾರೆ. ಇಲ್ಲಿ ಹೇಳ್ತಾ ಮುಂದಕ್ಕೆ ಇನ್ನು ಅಲ್ಲಿ ಸ್ಮರಣೆ ಮಾಡ್ತಾರೆ. ಅರ್ಜುನವು ಧೇನುಕಃ ಕೇಶಿ ಗುಹ್ಯಕೋನ್ಯೇಚ ತದ್ವಿದಾಹ. ಇಲ್ಲಿ ಅರ್ಜುನ ಅರ್ಜುನ ಅಂತ ಶಬ್ದ ಬರುತ್ತೆ. ಅರ್ಜುನವು ಅಂತ ನಾವು ಇಲ್ಲಿ ಸಂಶಯಗೊಳ್ಬಾರ್ದು, ಕನ್ಫ್ಯೂಸ್ ಆಗ್ಬಿಡತ್ತೆ. ಅರ್ಜುನ ಅಂದ್ರೆ ಈ ಅರ್ಜುನ ಅಲ್ಲ, ಯಮಳಾರ್ಜುನ ಭಂಜನ ಅಂತ ಆ ಯಮಳ ಅರ್ಜುನ, ಆ ಅರ್ಜುನರನ್ನ ತಗೊಳ್ಬೇಕು. ಇನ್ನು ಗಾವಸ್ಸಪಾಲ ಏತೇನ ಅಂತ ಎಲ್ಲ ಗೋಪಾಲಕರನ್ನ ಕಾಪಾಡಿದೆ, ಗೋವರ್ಧನ ಉದ್ಧಾರವನ್ನ ಮಾಡಿದೆ ಅಂತ ಈ ರೀತಿ ಸ್ಮರಣೆ ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ತಾರೆ. ಇದರ ವಿಸ್ತಾರತೆ ಬೇಡ, ಇನ್ನು ಈ ರೀತಿ ವರ್ಣನೆ ಮಾಡ್ಕೊಳ್ತಾ ಮುಂದಕ್ಕೆ ಒಂದು ವಿಷಯ ಬರುತ್ತೆ. ಏನು ಅಂತಂದ್ರೆ, ಈ ಚಾಣೂರ ಮತ್ತೆ ಮುಷ್ಟಿಕರನ್ನ ಕ್ರಮವಾಗಿ ಕೃಷ್ಣ ಹಾಗೂ ಈ ಬಲರಾಮ ಸಂಹಾರ ಮಾಡ್ತಾರೆ. ಮಾಡಬೇಕಾದ್ರೆ ಒಂದು ಮಾತು ಬರುತ್ತೆ, ಬಾಹ್ವೋರ್ ನಿಗೃಹ್ಯ ಚಾಣೂರಂ ಬಹುಶೋ ಭ್ರಾಮಯನ್ ಹರಿಹಿ ಅಂತ. ಇದರ ಅರ್ಥ, ತನ್ನ ಬಾಹುಗಳಲ್ಲಿ ಅವನನ್ನು ಹಿಡಿದುಕೊಂಡು ಗರ ಗರ ತಿರುಗಿಸಿ ಅವನನ್ನು ಬೀಳಿಸ್ತಾನೆ, ಸಂಹಾರ ಮಾಡ್ತಾನೆ ಅಂತ. ಈ ಬಾಹ್ವೋಹೋ ನಿಗೃಹ್ಯ ಚಾಣೂರಂ ಅನ್ನೋದರ ತಾತ್ಪರ್ಯ ಏನು ಅಂತ ಇಲ್ಲಿ ವಿವರಣೆ ಮಾಡಿದ್ದಿದೆ. ಬಾಹ್ವೋಹೋ ಅಂತಂದ್ರೆ ಆ ಚಾಣೂರನ್ನ ಎತ್ತಿಕೊಂಡು ಕೃಷ್ಣ ಪರಮಾತ್ಮ ಅವನನ್ನು ಬೀಳಿಸ್ತಾನೆ. ಬೀಳಿಸಿದಾಗ ಅವನ ತಲೆ ಸೀಳು ಹೋಗುತ್ತೆ. ಇದು ಹೇಗಿತ್ತು ಅಂತಂದ್ರೆ ಎಲ್ರಿಗೂ ನೆನಪಿಸಿದ ಹಾಗೆ ಅಂತೆ. ಹೇಗೆ ಆ ಕಂಸ ಶಿಶುಗಳನ್ನ ಹೇಗೆ ಅದನ್ನ ಮೇಲಕ್ಕೆ ಎತ್ತಿ ಬಡಿದು ಅದರ ಸಂಹಾರ ಮಾಡ್ತಾ ಇದ್ದ, ಅದರ ನೆನಪು ಅವನಿಗೆ ಆಗಬೇಕಂತೆ. ಆ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಈ ಚಾಣೂರನ್ನ ಈಗಲೇ ಆ ರೀತಿ ಸೂಚನೆ ಕೊಡ್ತಾ ಹೋಗ್ತಾನೆ. ಕೃಷ್ಣ ಇಡೀ ತನ್ನ ಜೀವನ ಚರಿತ್ರೆಯಲ್ಲಿ ಕೊಟ್ಟಿದ್ದೆಲ್ಲ ಶಕುನಗಳೇ. ಅವನು ಯಾವತ್ತೂ ಕೂಡ ಬಾಯ್ಬಿಟ್ಟು ಹೇಳೋದಿಲ್ಲ. ಭಗವದ್ಗೀತೆಯಲ್ಲಿ ಬಾಯ್ಬಿಟ್ಟು ಹೇಳಿದಾನೆ, ಆದರೆ ಅದು ಶಕುನವೇ. ಸರಿಯಾಗಿ ಭಗವದ್ಗೀತೆ ಓದಿದ್ರೆ ನೇರ ಅರ್ಥ ಗೊತ್ತಾಗಲ್ಲ, ಸರಿಯಾದ ಅರ್ಥ ಗೊತ್ತಾಗಲ್ಲ, ಸುಮ್ಮನೆ ಆಪಾತತಃ ಮೇಲ್ನೋಟಕ್ಕೆ ತೋರುವ ಅರ್ಥ ಗೊತ್ತಾಗುತ್ತೆ. ಯಾವತ್ತೂ ಮಹಾತ್ಮರಾಗಲಿ ಅಥವಾ ದೇವರೇ ಸಾಕ್ಷಾತ್ ಈಗ ಕೃಷ್ಣ ಪರಮಾತ್ಮನೇ ಆಗಲಿ, ಇಡೀ ತನ್ನ ಜೀವನ ಚರಿತ್ರೆಯಲ್ಲಿ ಇಂಥ ಶಕುನಗಳೇ ಕೊಟ್ಟಿದ್ದು. ಪ್ರತಿಯೊಂದು ಘಟನೆಗಳಲ್ಲೂ ಎಲ್ಲರಿಗೂ ಒಂದೊಂದು ರೀತಿ ಸಂದೇಶ, ಒಂದೊಂದು ದೃಷ್ಟಿ ಒಬ್ಬೊಬ್ಬರಿಗೆ ಪಡ್ಕೊಳ್ಬೋದು. ಆ ರೀತಿಯಲ್ಲಿ ನಾವೆಲ್ಲ ಹೇಳ್ತೀವಲ್ಲ, ರಾಯರ ದೃಷ್ಟಿ ಹೇಗೆ ಅಂದರೆ, ರಾಯರು ಸೂರ್ಯರೂ ಹೌದು ಚಂದ್ರರೂ ಹೌದು ಅಂತ ವರ್ಣನೆ ಮಾಡಿದ್ದಿದೆ. ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಅಂತ ಹೇಳ್ತಾರೆ. ಇಂದವೇ ಚಂದ್ರ, ದುರ್ವಾದಿ ಧ್ವಾಂತ ರವಯೇ ಅಂತ ರವಿ ಸೂರ್ಯ ಅಂತ. ಇದೇನಿದು ರಾಯರು ಸೂರ್ಯ ಚಂದ್ರ ಅಂದರೆ, ಸೂರ್ಯ ಅಂದರೆ ತಾಪ, ಚಂದ್ರ ಅಂದರೆ ತಂಪು, ತಂಪು ಮತ್ತೆ ತಾಪ. ಇದೇನು ರಾಯರನ್ನ ಹೀಗೆ ಬಣಿಸೋದೆ ಅಂದರೆ ಸ್ವಲ್ಪ ಒಬ್ಬೊಬ್ರಿಗೆ ಒಂದೊಂದು ಭಾವನೆ ಅಂತ ಅರ್ಥ. ದುರ್ವಾದಿ ಧ್ವಾಂತರವಯೇ ಕತ್ತಲೆಗೆ ಸೂರ್ಯ, ಮತ್ತೆ ಇಂದೀವರೆಂದವೇ ಅಂತ. ಯಾರಿಗೆ ಇಂದು ಚಂದ್ರ ಅಂದರೆ ಯಾರು ಸಜ್ಜನರೋ ಸಾತ್ವಿಕರೋ ಅವರಿಗೆ ಚಂದ್ರನಂತೆ ಅಂತ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ದೃಷ್ಟಿ ಇದ್ದಂತೆ ಈ ಕೃಷ್ಣ ಪರಮಾತ್ಮನು ಕೂಡ ಒಂದೊಂದು ಬಗೆಯಲ್ಲಿ ಒಬ್ಬೊಬ್ಬರಿಗೆ ಒಂದು ದೃಷ್ಟಿಯನ್ನು ಹಾಯಿಸ್ತಾ ಕೊಡ್ತಾ ಹೋಗ್ತಾನೆ. ಇಲ್ಲೇ ಶಾಂತರಸ ಅದ್ಭುತ ರಸ ಅಂತ ಎಲ್ಲ ಅನುಭವಗಳು ಬಂದ ಹಾಗೆ ಈ ಕೃಷ್ಣ ತೋರಿಸ್ತಾನೆ. ಇನ್ನು ಈ ಮುಂದಕ್ಕೆ ಹೋದರೆ ಇನ್ನು ಛಲ ಮಲ್ಲ ಅಂತ ಇರುತ್ತೆ, ಎಲ್ಲ ಮಲ್ಲರ ಸಂಹಾರ ಆಯಿತು. ಇದರಲ್ಲಿ ಅಂಥ ವಿಶೇಷತೆ ಏನಿಲ್ಲ. ಮುಂದಕ್ಕೆ ಹೋದರೆ ಇಲ್ಲಿ ಒಂದು ವಿಷಯ ಚರ್ಚೆ ಬಂತು. ಈ ಕಂಸನ ಸಂಹಾರ ಮಾಡ್ದ ಕೃಷ್ಣ, ಹೇಗೆ ಮಾಡ್ದ ಅನ್ನುವ ವರ್ಣನೆ ಬರ್ತಾ ಇಲ್ಲಿ ಈ ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಕಂಸ ಅಂತ ಪದ ಬಳಸಲ್ಲ. ಭೋಜೇಶಂ ಪಾತಯಿತ್ವಾ, ಭೋಜೇಶ
ಆ ಭೋಜ ದೇಶದ ಅಧಿಪತಿ ಅಂತ. ಯಾರ ಭೋಜ ದೇಶದ ಅಧಿಪತಿ? ಕಂಸ ಅಂತ. ಇದನ್ನು ಅವ್ರು ಬಾಯಿ ಬಿಟ್ಟು ಹೇಳಲ್ಲ. ಯಾಕೆಂದ್ರೆ ಮತ್ತೆ ನಮ್ಮ ಬುದ್ಧಿ ಶಕ್ತಿಯಲ್ಲಿ ಬಳಸ್ಕೊಳ್ಬೇಕು. ಮತ್ತೆ ಭೋಜೇಶಾಂ ಪಾತಯಿತ್ವ ಅಂದ್ರೆ ಯಾರು ಭೋಜೇಶ ಮತ್ತೆ ಹುಡುಕ್ಬೇಕಲ್ಲಿ. ಭಾಗವತ ತೆಗೆದು ನೋಡಿದ್ರೆ ಭೋಜೇಶ ಅಂದ್ರೆ ಕಂಸ ಅಂತ ಗೊತ್ತಾಗುತ್ತೆ. ಆ ಕಂಸನನ್ನ ಬೀಳಿಸಿ ಅವನ ಪ್ರಾಣತ್ಯಾಗವಾಗುವಂತೆ ಮಾಡಿದ ಕೃಷ್ಣ ಪರಮಾತ್ಮ ಅಂತ ಒಂದು ವಿಷಯ ಬರುತ್ತೆ. ಈ ವಿಷಯದಲ್ಲಿ ಒಂದಿರೋ ಅದ್ಭುತವಾದ ವಿಷಯ. ಈಗ ಕಂಸ ಅವನ ಇದು ಸಂಹಾರ ಆಯಿತು. ಆ ಕಂಸನಿಗೆ ಸಿಕ್ಕ ಗತಿ ಏನು ಅಂತ, ಅವನಿಗೇನಾಯಿತು ಅಂತ. ಕಂಸನಿಗೆ ಸ್ವಲ್ಪವೂ ಸುಖ ಸಿಗ್ಲಿಲ್ವಂತೆ. ಅವನು ಹೋಗಿದ್ದು ಅಂಧನ್ ತಮಸ್ಸಿಗೆ ಅವನು ಹೋದಂತೆ. ಅಂಧನ್ ತಮಸ್ಸಿಗೆ ನೇರ ಪ್ರವೇಶ, ಸ್ವಲ್ಪವೂ ಸುಖ ಆಗಲಿಲ್ಲ ಅಂತ. ಇದರಲ್ಲೇನಿದೆ ಹೊಸ ವಿಷಯ ಅಂದರೆ, ಇದರಲ್ಲಿರೋ ಹೊಸ ವಿಷಯ ಇದೆ. ಯಾವತ್ತು ಯುದ್ಧದಲ್ಲಿ ಒಬ್ಬನನ್ನು ಸಂಹಾರ ಮಾಡಿದರೆ ಅವನಿಗೆ ಸ್ವರ್ಗ ಇದೆ, ವೀರ ಸ್ವರ್ಗ ಇದೆ. ಯುದ್ಧದಲ್ಲಿ ಎಂತಹ ದುಷ್ಟನೇ ಆಗಿರಲಿ ಅವನಿಗೆ ಸ್ವಲ್ಪ ಸ್ವರ್ಗ ಸುಖದ ಅನುಭವ ಆಗಲೇಬೇಕು. ಅವ್ನು ಹೇಗೆ ಬೇಕಾದ್ರೂ ಸಾಯಲಿ, ಅವ್ನು ಯಾರ ಜೊತೆ ಬೇಕಾದ್ರೂ ಯುದ್ಧ ಮಾಡಲಿ, ಅವನು ಎಂಥ ದುಷ್ಟನೇ ಆಗಲಿ, ಒಟ್ಟು ವೀರ ಸ್ವರ್ಗದ ಅನುಭವ ಆಗಬೇಕು. ಆದರೆ ಕಂಸ ಅವನಿಗೆ ಆ ವೀರ ಸ್ವರ್ಗದ ಅನುಭವನೂ ಕೂಡ ಆಗಲಿಲ್ವಂತೆ. ಅಲ್ಲ, ಕೃಷ್ಣನ ಜೊತೆ ಯುದ್ಧ ಮಾಡಿದ್ದಾನೆ, ಯುದ್ಧ ಮಾಡಿದ ಮೇಲೆ ಅವನಿಗೂ ವೀರ ಸ್ವರ್ಗ ಆಗಬೇಕಲ್ವಾ ಅಂತಂದರೆ ಸ್ವರ್ಗ ಆಗಲಿಲ್ಲ ಅಂತ ಇದನ್ನು ಹರಿವಂಶದಲ್ಲಿ ಸಮರ್ಥನೆ ಮಾಡ್ತಾರೆ. ಈ ಭಾಗ ಇಟ್ಕೊಂಡು ಏನು ಅಂದರೆ, ಅಸಂಗ್ರಾಮ ಹತಃ ಕಂಸಃ ಸಬಾಣೇರಪರೀಕ್ಷಿತಃ ಕೇಶಗ್ರಾಹಾನ್ ನಿರಸ್ತಾಸು ವೀರ ಮಾರ್ಗಾನ್ ನಿರಾಕೃತಃ. ಇವನಿಗೆ ವೀರ ಸ್ವರ್ಗ, ವೀರ ದಾರಿ ತಪ್ಪೋಯ್ತಂತೆ. ವೀರ ಸ್ವರ್ಗಕ್ಕೆ ಇನ್ನೇನು ಹೋಗಬೇಕಾಗಿತ್ತು, ಯುದ್ಧ ಮಾಡಿದ ಕೃಷ್ಣನ ಜೊತೆಗೆ, ಆದ್ದರಿಂದ ವೀರ ಸ್ವರ್ಗಕ್ಕೆ ದಾರಿ ಸಿಕ್ತು, ಹೋಗಬೇಕಾಗಿತ್ತು, ಸ್ವಲ್ಪ ಸುಖಾನುಭವ ಆಗಬೇಕಾಗಿತ್ತು, ಆದರೆ ತಪ್ಪೋಯ್ತು. ಯಾಕೆ ತಪ್ಪು ಹೋಯ್ತು ಅಂದರೆ, ಅಸಂಗ್ರಾಮಹತಃ ಕೃಷ್ಣ ಕಂಸನೊಟ್ಟಿಗೆ ಯುದ್ಧ ಮಾಡಲೇ ಇಲ್ಲ. ಅಯ್ಯೋ, ಯುದ್ಧನೇ ಮಾಡಲಿಲ್ಲ ಅಂದರೆ ಅದು ಹೇಗೆ ಸಾಧ್ಯ? ಇದೆಂಥ ಮಾತು ಅಂದರೆ, ಯುದ್ಧ ಮಾಡಿದ್ದಲ್ಲ, ಬಂದ ಮಂಚದ ಮೇಲೆ ಕೂತಿದ್ದ, ಹಿಡಿದುಕೊಂಡ, ಬೀಳಿಸ್ದ, ಅಷ್ಟೇ. ಇದು ಯುದ್ಧನ? ಯುದ್ಧ ಅಂದ್ರೆ ಏನು? ನೇರ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು, ಆ ಅಸ್ತ್ರ ಶಸ್ತ್ರ ಅಂತ ಎರಡು. ಅಸ್ತ್ರ ಅಂದರೆ ದೇವತಾ ಮಂತ್ರದ ಸ್ಮರಣೆ ಮಾಡಿಕೊಂಡು ನಂತರ ಶಸ್ತ್ರ ಪ್ರಯೋಗ ಮಾಡೋದು, ಅಸ್ತ್ರಶಸ್ತ್ರ. ಈ ರೀತಿ ಯುದ್ಧದಲ್ಲಿ ಒಂದು ನಿಯಮ ಮಾಡಿಕೊಂಡು ಎದುರು ಬದ್ರು ನಿಂತು ನಂತರ ಈ ನಿಯಮಾವಳಿಗಳೆಲ್ಲ ನೋಡ್ತಾ ಇರಬೇಕು. ಅವರ ಸಮಕ್ಷಮದಲ್ಲಿ ನಡಿಬೇಕು ಯುದ್ಧ. ನಡೆದು ನಂತರ ಸಂಹಾರ ಆಯಿತು, ಒಬ್ಬ ಸತ್ತ ಅಂದರೆ ಅವನಿಗೆ ವೀರ ಸ್ವರ್ಗ ಸಿಗತ್ತೆ. ಆದರೆ ಹಾಗಲ್ಲ, ಕಂಸ ಮೇಲೆ ಮಂಚದ ಮೇಲೆ ಕೂತಿದ್ದ, ನೇರ ಬಂದ ಕೃಷ್ಣ, ದಿಢೀರ್ ಹಿಡ್ದ, ಕೈಯಲ್ಲಿ ಅವನು ಜುಟ್ಟು ಹಿಡ್ಕೊಂಡ, ನೆಲ ಕಪ್ಪಳಿಸ್ದ, ಮುಗೀತ್, ಅಷ್ಟೇ. ಒಂದೇ ಏಟು, ಒಂದೇ ಸರಿ ಬಿದ್ದ, ಸಂಹಾರ ಆಯ್ತು. ಅಸಂಗ್ರಾಮ ಹತಃ, ಅವನಿಗೆ ಆ ಭಾಗ್ಯವೂ ಇಲ್ಲ. ಕೃಷ್ಣನೇ ಸಾಕ್ಷಾತ್ ಕೊಂದ, ಆದರೆ ಅವನು ವೀರಸ್ವರ್ಗದ ಸ್ವಲ್ಪ ಸುಖದ ಅನುಭವ ಕೂಡ ಆಗಲಿಲ್ಲ. ಯಾಕೆ? ಅಸಂಗ್ರಾಮ ಹತಃ. ಅಷ್ಟೇ ಅಲ್ಲ, ಸಬಾಣೇರ ಪರೀಕ್ಷಿತ, ಕೃಷ್ಣೇನು ಬಾಣ ಹಿಡ್ಕೊಂಡು ಅವನಿಗೆ ಹೊಡೆಯಲಿಲ್ಲ. ಕೇಶಗ್ರಾಹಾನ್ ನಿರಸ್ತಾಸುಹು, ಅವನ ಪ್ರಾಣ ಹೋಯ್ತು. ಹೇಗೆ? ಕೇಶಗ್ರಾಹಾತ್, ಕೈಯಲ್ಲಿ ಹಿಡ್ಕೊಂಡ, ಬೀಳಿಸ್ತ, ಅಷ್ಟೇ. ಈ ರೀತಿ ವೀರಮಾರ್ಗ ನಿರಾಕೃತ ಅಂತ ವೀರಸ್ವರ್ಗದ ಅನುಭವ ಕೂಡ ಅವನಿಗೆ ಆಗಲಿಲ್ಲ ಅಂತ ವರ್ಣನೆ ಮಾಡಿಕೊಳ್ತಾ ಮುಂದಕ್ಕೆ ಒಂದು ಬರುತ್ತೆ ವಿಷಯ. ಈ ವಿಷಯ ಕೇಳಬೇಕು. ಸ್ತ್ರೀಯರು, ಈಗ ಕಂಸನ ಪತ್ನಿ ಮತ್ತೆ ಆ ಕಾಲದಲ್ಲಿ ಇದ್ದ ಯಾರ್ಯಾರಿದ್ರು ಅವರ ಪತ್ನಿಯರೆಲ್ಲ ರೋದನ ಮಾಡಿದ್ರು, ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಏನಂತ? ತೇಷಾಂ ಸ್ತ್ರೀಯೋ ಮಹಾರಾಜ ಸಹನ್ಮರಣ ದುಃಖಿತಾ, ತಮ್ಮ ತಮ್ಮ ಪತಿಗಳ ಮರಣ ಆಯಿತು, ಕಣ್ಣೀರು ಬರ್ತಾ ಇದೆ, ಸುರಿತಾ ಇದೆ. ಆಗ ಶಯಾನಾನ್ ವೀರಶಯ್ಯಾಯಾಂ ಪತೀನಾಲಂಗ್ಯ ಶೋಚತೀಹಿ, ಎಲ್ಲ ಅಳ್ತಾ ಇದ್ದಾರೆ. ಹತ್ತುಕೊಂಡ ವೀರಶಯ್ಯೆ, ಆ ವೀರ ಶಯನದಲ್ಲಿ ಎಲ್ಲ ಮಲ್ಕೊಂಡಿದ್ದಾರೆ. ಯಾಕೆಂದ್ರೆ ಯುದ್ಧ ಭೂಮಿ ಅಂತ. ಇವನು ಯುದ್ಧ ಮಾಡದೇ ಇದ್ರು ಕಂಸ, ಇನ್ನು ಮಿಕ್ಕಿದವರೆಲ್ಲ ಯುದ್ಧ ಮಾಡಿಯೇ ಅಲ್ಲಿ ಬಿದ್ದವರು, ಚಾಣೂರ ಮಲ್ಲ ಇವರೆಲ್ಲ. ಅಂತಹ ಸಂದರ್ಭದಲ್ಲಿ ಎಲ್ಲ ಆ ಶವವನ್ನ ತಪ್ಪಿಕೊಂಡು ಅಳ್ತಾ ಇದ್ದಾರಂತೆ. ಹತ್ಕೊಂಡು ಅವರ ಧ್ವನಿ ಕೇಳಲಿಕ್ಕಾಗ್ತಾ ಇಲ್ಲ. ಅಂತಹ ಧ್ವನಿಯಲ್ಲಿ ಅವರು ವಿಲಾಪ ಮಾಡ್ತಾ ಅವ್ರನ್ನ ಮಾತನ್ನ ಆಡ್ತಾರೆ. ಅವ್ರ ಮಾತುಗಳಿಗೆ ಎಷ್ಟು ವಿರೋಧ ಇದೆ ನೋಡಿ. ಭಾಗವತ ಹೇಳುತ್ತೆ, ಮುಂದಕ್ಕೊಂದು ಮಾತಾಡ್ತಾರೆ, ಈಗೊಂದು ಮಾತಾಡ್ತಾರೆ. ಅಳ್ಬೇಕಾರೊಂದು ಮಾತಾಡ್ತಾರೆ, ಮುಂದಕ್ಕೆ ಅವರು ಮಾತಾಡ್ತಾರೆ. ಅವರ ಪತ್ನಿಯರೆಲ್ಲ ಏನು ಮಾತಾಡ್ತಾರೆ ಅಂದರೆ, ಹಾ ನಾಥ ಪ್ರಿಯ ಧರ್ಮಗ್ನ ಕರುಣಾನಾಥವತ್ಸಲ ತ್ವಯಾ ಹತೇನ ನಿಹತ ವಯಂ ತೇ ಸಗ್ರಹ ಪ್ರಜಾ. ಅಯ್ಯೋ, ನಮ್ಮನ್ನೆಲ್ಲ ನೀನು ಕಂಸ ಮತ್ತೆಲ್ಲ ಅವರವರ ಪತಿಯರನ್ನು ಉದ್ದೇಶಿಸಿ ಹೇಳ್ತಾರೆ, ಹಾ ನಾಥ, ಅಯ್ಯೋ ನನ್ನ ಸ್ವಾಮಿ, ಪ್ರಿಯ ಪ್ರೀತಿಪಾತ್ರನೇ, ಧರ್ಮಜ್ಞ, ಅಯ್ಯೋ ಎಲ್ಲ ಧರ್ಮಗಳನ್ನ ತಿಳಿದುಕೊಂಡಿರೋನೆ. ಯಾರು? ಕಂಸನೇ. ಯಾರಿಗೆ ಹೇಳ್ತಾ ಇದ್ದಾರೆ ಈ ಮಾತು ಅಂದರೆ, ಅವರ ಆ ಸಂದರ್ಭದಲ್ಲಿ ಅವರ ಬುದ್ಧಿ ಎಲ್ಲ ಕೆಟ್ಟೋಗಿತ್ತು. ಧರ್ಮಜ್ಞ, ಕರುಣಾನಾಥ ವತ್ಸಲ, ಅಯ್ಯೋ ಕಾರುಣ್ಯ ಮೂರ್ತಿ ಅಂತೆ ಕಂಸ, ಕಾರುಣ್ಯ ಮೂರ್ತಿಯೇ ಕಂಸ. ಅಯ್ಯೋ ಕರುಣಾನಾಥ ವತ್ಸಲ, ನೀನಿವತ್ತು ನಿರ್ಯಾಣವನ್ನು ಹೊಂದಿದೆ, ನಾವೇನು ಮಾಡಬೇಕೀಗ ಅನ್ನುವ ಭಾವನೆಯಲ್ಲಿ ಅವರು ಕೂಕ್ಕೊಂತಾ ಇದ್ದಾರೆ. ಎಲ್ಲ ಅಧರ್ಮ. ಇದು ಹೇಳಿದ ಒಂದಂಶವೂ ಕೂಡ ಕಂಸನಲ್ಲಿ, ಅವರ ಯಾರ್ಯಾರು ಇನ್ನು ಪತಿಗಳಿದ್ದಾರೆ ಯಾರಲ್ಲೂ ಕೂಡ ಇಲ್ಲ. ಹೀಗೆಲ್ಲ ಹೇಳ್ತಾ ಇದ್ದಾರೆ ಎನ್ನುವ ಮಾತು ಬಂದು ಮುಂದಕ್ಕೆ ಹೇಳ್ತಾರೆ,
ಮುಂದಕ್ಕೆ ತಕ್ಷಣ ಇಷ್ಟೆಲ್ಲ ಅವರು ಹೇಳಿಕೊಂಡು ಅವರ ಪತ್ನಿಯರಿಗೆ ತಕ್ಷಣ ಭಗವಂತ ದಿವ್ಯ ಜ್ಞಾನವನ್ನು ಕೊಡ್ತಾನೆ. ಹಿಂದೆ ಈಗ ಮಾತು ಹೇಳಿದ್ರು, ತಕ್ಷಣ ಅವರು ಹೇಳೋ ಮಾತು ನೋಡಿ, ತ್ವಯಾ ವಿರಹಿತಾಪತ್ಯ ಪುರೀಯಂ ಪುರುಷರ್ಷಭ ನ ಶೋಭತೆ ವಯಮಿವ ನಿವೃತ್ತೋತ್ಸವ ಮಂಗಲ. ಯಾವುದೇ ಉತ್ಸವ ಮಂಗಳದಲ್ಲಿ ನಮಗೆ ಭಾಗವಹಿಸೋದಿಲ್ಲ ಅಂತೆಲ್ಲ ಹೇಳ್ತಾ, ಅನಾಗಸಾಂ ತ್ವಂ ಭೂತಾನಾಂ ಕೃತವಾನ್ ದ್ರೋಹಮುಲ್ಬಣಂ ತೇನೇ ಮಾಂ ಭೋ ದಶಾಂ ನೀತೋ ಭೂತಧೃಕ್ಕೋ ಲಭೇತಶಂ. ನೋಡು, ನೀವೆಲ್ಲ ಪತಿಯರ ನಿಂದೆ ಮಾಡ್ತಾರೆ, ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ ದಿಢೀರಂತ. ಆ ಪತ್ನಿಯರೆಲ್ಲ ಒಂದು ಕ್ಷಣ ವೈರಾಗ್ಯ ಬಂದ್ಬಿಡುತ್ತೆ, ಒಂದು ಕ್ಷಣ ಎಲ್ಲ ಬೈದರು, ಒಂದು ಕ್ಷಣ ಎಲ್ಲ ಹೊಗಳಿದ್ರು. ಮೊದಲು ಏನು ಪ್ರಾಣನಾಥ, ಕರುಣಾನಾಥ, ಧರ್ಮಜ್ಞ ಎಲ್ಲ ಹೊಗಳಿದ್ರು. ಒಂದು ಕ್ಷಣ ವೈರಾಗ್ಯ ದಿಢೀರಂತ ಕೊಟ್ಬಿಟ್ಟ. ಆ ಪರಮಾತ್ಮನ ಒಂದು ದಿವ್ಯ ಶಕ್ತಿ ನೋಡಿ, ಅಷ್ಟು ದುಃಖದಲ್ಲಿದ್ದಾರೆ, ಎಲ್ಲ ಮಾತಾಡಿದ್ರು ಹೀಗೆಲ್ಲ, ಒಂದು ಕ್ಷಣ ಬುದ್ಧಿನ ಚೇಂಜೇ ಮಾಡಿಬಿಟ್ಟ. ಅಂದರೆ ಒಂದು ಸೆಕೆಂಡಲ್ಲಿ ಆ ಭಗವಂತನ ಶಕ್ತಿ ಆಗಿರುತ್ತೆ, ಯಾರನ್ನು ಹೇಗೆ ಬೇಕಾದರೂ ಬದಲಾಯಿಸುವಂತಹ ಶಕ್ತಿ. ತಕ್ಷಣ ಹೇಳ್ತಾರೆ, ನೀವೆಲ್ಲ ದ್ರೋಹ ಮಾಡಿದ್ರಿ, ತಮ್ಮ ಪತಿಯರಿಗೆ ಹೇಳೋದು, ನೀವೆಲ್ಲ ದ್ರೋಹ ಮಾಡಿದ್ರಿ ಭೂತ ನಿರ್ದಯವಾಗಿ, ಯಾವುದೇ ಕಾರುಣ್ಯ ಇಲ್ಲದೇನೆ ಎಷ್ಟು ಶಿಶುಗಳ ಹತ್ಯೆ, ಎಷ್ಟು ಗೋವುಗಳ ಹತ್ಯೆ, ಎಲ್ಲ ಏನೇನು ಪಾಪ ಕರ್ಮಗಳಿದೆ ಎಲ್ಲ ಮಾಡಿದ್ರಿ. ಆದ್ರಿಂದ ಈ ದಶೆ, ಈ ಅವಸ್ಥೆ ನಿಮಗೆ ಬಂದಿದೆ. ಭೂತ ಧೃಕ್ ಕೋ ಲಭೇತ ಶಂ. ಯಾರು ನಿಷ್ಕಾರಣವಾಗಿ ಯಾವುದೇ ಕಾರಣ ಇಲ್ಲದೇನೆ ಸುಮ್ಮನೆ ಮಾನವೀಯತೆ ಇಲ್ಲದೇನೆ ಮಾನವರಿಗೆ ಹಿಂಸೆಯನ್ನು ಮಾಡ್ತಾರೋ ಯಾರಿಗೆ ಸುಖ ಬರುತ್ತೆ? ಕೊನೆಗೆ ಮರಣ ಬರೋದು ಇಂಥ ಕೆಟ್ಟದಾಗೆ ಮರಣ ಬರುತ್ತೆ ಎನ್ನುವ ಒಂದು ಮಾತನ್ನ, ಎಚ್ಚರವನ್ನ ಆ ಪತ್ನಿಯರ ಮುಖಾಂತರ ಭಗವಂತ ಹೇಳಿಸ್ತಾನೆ. ನಂತರ ಹೇಳ್ತಾನೆ, ಅವರೆಲ್ಲ ಹೇಳ್ತಾರೆ, ಸರ್ವೇಷಾಂ ಇಹ ಭೂತಾನಾಂ ಏಷ ಹಿ ಪ್ರಭವಾಪ್ಯಯಃ ಗೋಪ್ತಾ ಚ ತಮ್ ಅವಜ್ಞಾಯ ನ ತಥಾ ಸುಖಮೇಧತೆ. ಎಲ್ಲ ಜೀವಿಗಳಿಗೆ, ಎಲ್ಲ ಪ್ರಾಣಿಗಳಿಗೂ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಆಗೋದು ಆ ಭಗವಂತ. ಆ ಭಗವಂತನಿಂದಲೇ ಎಲ್ಲ ನಮಗೆ ಸಿಗೋದು. ಆ ಭಗವಂತನಿಗೆ ನೀ ದ್ರೋಹ ಮಾಡಿದ್ರಿ, ನೀವೆಲ್ಲ ಕಂಸ ಇವರೆಲ್ಲ ದ್ರೋಹ ಮಾಡಿದ್ರು, ಅದಕ್ಕೆ ಆದ ಗತಿ ಇದು ಅಂತ ಈ ರೀತಿ ಎಚ್ಚರವನ್ನು ಕೊಟ್ಟು ಕೊನೆಗೆ ಅವರೆಲ್ಲ ಕೃಷ್ಣನ ಬಳಿ ಬರ್ತಾರೆ. ಆಗ ಕೃಷ್ಣನ ಹತ್ರ ಬಂದಾಗ ಕೃಷ್ಣ ಏನು ಮಾಡ್ತಾನೆ, ಆ ಸಂದರ್ಭದಲ್ಲೂ ಕೂಡ ಅವನು ಮೆರೆದ ಮಾನವೀಯತೆ, ಯಾಮಾಹುರ್ ಲೌಕಿಕೀಂ ಸಂಸ್ಥಾಂ ಹತಾನಾಂ ಸಮಕಾರಯತ್. ಆ ಅವಸ್ಥೆಯಲ್ಲಿದ್ದಾಗ ಅವರಿಗೆ ಆಗಬೇಕಾದ ಅಂತ್ಯ ಸಂಸ್ಕಾರ ಆಗಬೇಕಾಗಿತ್ತು. ಆದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವರಿದ್ದಾರೆ, ಏನು ಮಾಡಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಎಷ್ಟು ಸಾವಿರಾರು ಮಂದಿ ಅಲ್ಲಿ ಮರಣವನ್ನು ಹೊಂದಿರೋರಿದ್ದಾರೆ, ಸಾವಿರಾರು ಜನ ಪತ್ನಿಯರಲ್ಲಿದ್ದಾರೆ, ಎಲ್ಲರೂ ಕೂಡ ಹಾಗೆ ವಿಧವಾ ಸ್ತ್ರೀಯರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆಗ ಕೃಷ್ಣ ಪರಮಾತ್ಮ ತಾನೇ ನಿಂತು ಎಲ್ಲರಿಗೂ ಕೂಡ ಅಂತ್ಯ ಸಂಸ್ಕಾರವನ್ನು ಮಾಡಿಸ್ತಾನೆ ಅಂತ. ಅಂದರೆ ಎಂತಹ ದುಷ್ಟನೇ ಆಗಲಿ ಅಂತ್ಯ ಸಂಸ್ಕಾರ ಅನ್ನೋದು ಅವಶ್ಯ ಕರ್ತವ್ಯ, ಅದನ್ನು ಮಾಡಿಸಲೇಬೇಕು. ಅವರಾಗದೆ ಆದರೂ ಬೇರೆಯವರಾದರೂ ಮಾಡಿಸಲೇಬೇಕು ಅನ್ನುವ ದೃಷ್ಟಿಯಲ್ಲಿ ಕೃಷ್ಣ ಇದನ್ನು ಕೂಡ ತೋರಿಸ್ತಾನೆ. ಎಲ್ಲರೂ ಕೂಡ ಅವನಿಗೆ ನಮಸ್ಕಾರ ಮಾಡ್ತಾರೆ, ಕೃಷ್ಣ ನಮಸ್ಕಾರ ಮಾಡಿ ವಿಶೇಷವಾದ ಅನುಗ್ರಹವನ್ನು ಪಡ್ಕೊಳ್ತಾರೆ ಅಂತ. ಈ ರೀತಿ ಈ ದಶಮಸ್ಕಂದ ಭಾಗವತದ ಅಪರೂಪದ ವಿಷಯಗಳ ಸೂಚನೆಯನ್ನ ಇಲ್ಲಿ ರಾಯರು ನಮಗೆ ಮಾಡಿಕೊಡ್ತಾರೆ. ಇಷ್ಟನ್ನು ಹೇಳ್ತಾ ಮುಂದಕ್ಕೆ ಹೋಗೋಣ. ಬಹಳಷ್ಟು ವಿಷಯ ಇದೆ, ಹಾಗಾಗಿ ಇನ್ನೂ 28 ಶ್ಲೋಕಗಳಿದೆ ಇದರಲ್ಲಿ. ಈಗಿನ್ನೂ 11ನೇ ಶ್ಲೋಕದಲ್ಲಿ 3ನೇ ಪಾದದ ವಿವರಣೆ ಮಾಡ್ತಾ ಇದ್ದೆ. ಇನ್ನು ಒಂದು 10 ನಿಮಿಷಗಳ ಕಾಲದಲ್ಲಿ ಇಂದು 5-6 ಶ್ಲೋಕಗಳ ಸಾಮಾನ್ಯವಾದ ವಿವರಣೆ, ಒಂದು ಅಪರೂಪದ ಅಂಶವನ್ನು ತಿಳಿದುಕೊಂಡು ಹೋಗೋಣ. ಅಲ್ಲಿ ಹೇಳ್ತಾ, ಭೋಜೇಶಂ ಪಾತಯಿತ್ವಾ ವ್ಯಸು ಮಕೃತ ನಿಜಾನ್ ನಂದಯನ್ ಪ್ರಾಪ್ಯ ಗರ್ಗಾತ್ ದ್ವೈಜಂ ಸಂಸ್ಕಾರ ಮಾಪ್ತಃ. ಮತ್ತೆ ಗರ್ಗಾಚಾರ್ಯರಿಂದ ಇವರೆಲ್ಲ ಕೃಷ್ಣ ಮತ್ತೆ ಬಲರಾಮ ಎಲ್ಲ ಸಂಸ್ಕಾರವನ್ನು ಪಡೆದುಕೊಳ್ತಾರೆ ಅಂತ ಬರುತ್ತೆ. ಸಂಸ್ಕಾರವನ್ನು ಪಡೆದುಕೊಳ್ಳೋದು ಅಂದರೆ, ಯದ್ಯಪಿ ನಾನು ನೆನ್ನೆನೋ ಮೊನ್ನೆನೋ ಹೇಳಿದೆ, ಆಗಲೇ ಸಂಸ್ಕಾರ ಅಂತ ಒಂದು ಪದ ಬಳಸಿದ್ದಾರೆ. ಗರ್ಗೇಣ ಆಚೀರ್ಣ ನಾಮ ಅಂತ ಇಲ್ಲಿ ಒಂದು ಕಡೆ ಒಂದು ಗ್ರಂಥದಲ್ಲಿ ಗರ್ಗೇಣ ಅಂತ ಬಳಸಿದ್ದಾರೆ, ಇನ್ನೊಂದು ಕಡೆ ಸಂಸ್ಕಾರಾನ್ ಪ್ರಾಪ್ಯ ಗರ್ಗಾತ್ ಅಂತ ಬಳಸಿದ್ದಾರೆ, ಎಲ್ಲ ಬಂದಿದೆ. ಮತ್ತೆ ದ್ವೈಜಂ ಸಂಸ್ಕಾರ ಮಾಪ್ತಃ ಅಂತ ಬಳಸ್ತಾರೆ. ಇಲ್ಲಾಗಲೇ ಹೇಳಿದೆ ನೆನ್ನೊಂದು ದ್ವಿಜಾತಿ ಸಂಸ್ಕಾರ ಅಂತ ಭಾಗವತ ನೆನಪಾಗ್ಲಿಕ್ಕೆ ರಾಯರು ಬರೀ ಸಂಸ್ಕಾರ ಅಂದ್ರು ಅಂತ. ಮತ್ತು ಮುಂದೆನೆ ಈ ಗ್ರಂಥದಲ್ಲೇ ದ್ವೈಜಂ ಸಂಸ್ಕಾರ ಅಂತ ಮತ್ತೆ ಹೇಳಿದ್ದಾರೆ ಅಂತಂದ್ರೆ ಅಲ್ಲ, ಇದು ಬೇರೆ.